ನಮಸ್ಕಾರ. ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ಅಧಿವೇಶನ ಅಂದ್ರೆ ಸಾಕು ಒಂದಿಷ್ಟು ಉತ್ಸಾಹ ಶುರುವಾಗುತ್ತೆ. ವಿಪಕ್ಷಗಳ ಪ್ರಶ್ನೆ ಏನು, ಆಡಳಿತ ಪಕ್ಷದ ಉತ್ತರ ಏನು, ಯಾರು ತರಲೆ ಮಾಡಿದ್ರು, ಯಾರು ಕೂಗಾಡಿದ್ರು, ಹೀಗೆ ಅಧಿವೇಶನವನ್ನ ಒಂದು ಸಿನಿಮಾಗೆ ಹೋಲಿಕೆ ಮಾಡಬಹುದು. ಆದರೆ ಸಾಮಾನ್ಯ ಜನರಿಗೆ ಬೇಡವಾದ ಅಟ್ಟರ್ ಫ್ಲಾಪ್ ಫಿಲ್ಮ್ ಅದು. ಕರ್ನಾಟಕದಲ್ಲಿ ನಡೆದ ಜಂಟಿ ಅಧಿವೇಶನದ ಬಗ್ಗೆಯೇ ನಾವಿವತ್ತು ಮಾತಾಡ್ತಾ ಇರೋದು. ಮೇಲ್ನೋಟಕ್ಕೆ ವಿಪಕ್ಷಗಳ ಮೇಲುಗೈಯಂತಲೇ ಕಾಣುತ್ತೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿಗೆ ಕೂತಿದ್ದಾರೆ. ತಾಳ ತಮಟೆಗಳು ಸೌಂಡ್ ಮಾಡ್ತಿದೆ. ಏನಂತೆ ವಿಪಕ್ಷಗಳ ಬೇಡಿಕೆ? ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಲಫ್ಡ ಆಗಿದೆ. ಸುಮಾರು 6,000 ಕೋಟಿ ಹಣದ ಲೂಟಿ ನಡೆದಿದೆ. ಇಲಾಖೆಯ ಮಂತ್ರಿ ತಿಮ್ಮಾಪುರ ಅವರ ರಾಜೀನಾಮೆ ಬೇಕು ಅನ್ನೋ ಬಗ್ಗೆ ಮಿತ್ರ ಮಂಡಳಿ ಜೋರಾಗಿಯೇ ಸದ್ದು ಮಾಡ್ತಾ ಇದೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮಗೆ ಬಂದ ಅಷ್ಟು ಬೌನ್ಸರ್ಗಳನ್ನ ಸಮರ್ಥವಾಗಿಯೇ ಎದುರಿಸಿದ್ದಾರೆ. ಪಕ್ಷದ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿಯ ಆಶಯದಂತೆ ಮಾತಾಡಿದ್ದಾರೆ. ವಿಬಿ ಜಿ ರಾಮ್ಜಿ ಬಗ್ಗೆ ವಿಶೇಷ ವಿರೋಧ ವ್ಯಕ್ತಪಡಿಸಿದಂತ ಸಿಎಂ ಕೇಂದ್ರ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಅವರು ಗೆದ್ರು ಇವ್ರು ಗೆದ್ರು ಅಂದಾಗ ಸೋತೋರು ಒಬ್ರು ಬೇಕಲ್ವಾ? ಖಂಡಿತ ಇದ್ದಾರೆ. ಮೋಸ್ಟ್ಲಿ ಅವ್ರು ಬೇರೆ ಯಾರೂ ಅಲ್ಲ, ಸನ್ಮಾನ್ಯ ಖಾಯಂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಾಲೆಳೆದ್ರು. ಎಲ್ಲಿ 2.5 ಲಕ್ಷ ಶಾಲ್ ಹಾಕೋ ಬ್ರ್ಯಾಂಡ್ ಶಿವಕುಮಾರ್ ಅಂದ್ರು. ಅಧಿವೇಶನಕ್ಕಿಂತ ಹೆಚ್ಚು ಆಸಕ್ತಿ ಅವರ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಕಂಡು ಬಂದಂತೆ ಇತ್ತು. ತವರೂರು ಕನಕಪುರದಲ್ಲಿ ಕನಕೋತ್ಸವ ಅನ್ನುವಂಥ ಭರ್ಜರಿ ಕಾರ್ಯಕ್ರಮ ಮಾಡ್ತಾರೆ. ಸಿನಿಮಾ ರಂಗದ ಖ್ಯಾತ ನಟ ನಟಿಯರ ದಂಡು ಅಲ್ಲಿರುತ್ತೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ, ಸೂಪರ್ ಸ್ಟಾರ್ ಉಪೇಂದ್ರ, ಹೀಗೆ ಲಿಸ್ಟ್ ದೊಡ್ಡದೇ ಇದೆ. ಕಲರ್ಫುಲ್ ಕನಕೋತ್ಸವ. ಡಿ.ಕೆ. ಅವರ ಹಾವಭಾವ ಬೇರೆಯದೇ ರೀತಿಯಲ್ಲಿತ್ತು. ಕ್ಷೇತ್ರದ ಜನರ ಜೊತೆಗೆ ಬೆರೆತ ರೀತಿ ಅವರಿಗೆ ವೋಟ್ ಹಾಕಿದವರಿಗೂ ಕೂಡ ಅಚ್ಚರಿಯನ್ನ ತಂದಿತ್ತು. ರಾಜಕೀಯ ಅಂದ್ರೇನೆ ಹಾಗಲ್ವಾ? ಅಧಿಕಾರ ಬಂದಾಗ ಕೂಗಬಹುದು, ಜೋರು ಧ್ವನಿಯಲ್ಲಿ ಮಾತನಾಡಬಹುದು. ಬಟ್ ಡಿ.ಕೆ. ಕನಸು ಡಿ.ಸಿ.ಎಂ ಆಗಿರೋದು ಮಾತ್ರ ಅಲ್ಲ, ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಅಚಲ ಹಠವೊಂದು ಬಂದಿದೆ. ಆದರೆ ಮುಹೂರ್ತ ಯಾವಾಗ ಅನ್ನೋದು ಮಾತ್ರ ತಿಳಿದಿಲ್ಲ. ಹೀಗಾಗಿ ಇರಬಹುದು ಪ್ರಾರ್ಥನೆ ಎಂದಿಗೂ ಸೋಲೋದಿಲ್ಲ ಅಂತ ಟೆಂಪಲ್ ರನ್ ಗೇಮ್ ಆಡ್ತಿರೋದು. ಕೇವಲ ನಟರು ಮಾತ್ರ ಇದ್ರ? ಡಿ.ಕೆ. ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿರೋ ಸಾಕಷ್ಟು ಶಾಸಕರು ಅಲ್ಲಿದ್ರು. ಅದೊಂದು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಕಂಡಂಗಾಯಿತು. ಪಕ್ಷವೇ ನನ್ನ ತಾಯಿ ತಂದೆ, ಪಕ್ಷವೇ ನನ್ನ ಬಂಧು ಬಳಗ ಎನ್ನುವಂತಹ ಡಿ.ಕೆ. ಅವರದೇ ಪಕ್ಷಕ್ಕೆ, ಪಕ್ಷದ ಮುಖಂಡರಿಗೆ ತಾನೇನು ತನ್ನ ತೋಳು ಏನು ಅನ್ನೋದನ್ನ ತೋರಿಸಿದಂತ ಹಾಗೆ ಇತ್ತು. ಕನಕಪುರವನ್ನ ಕೋಟೆ ಮಾಡಿಕೊಂಡಿರುವಂತಹ ಡಿ.ಕೆ. ಕರ್ನಾಟಕದ ಸಿಎಂ ಆಗಬೇಕು ಅನ್ನುವಂತಹ ಕೂಗು ವೇದಿಕೆಯ ಮೇಲೆಯೇ ಕೇಳಿಬಂತು. ಸದ್ಯದ ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಪೂರ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತಲೇ ಅನ್ನಿಸ್ತಾ ಇದೆ. ಹೈಕಮಾಂಡ್ ಡಿ.ಕೆ. ಜೊತೆಗೆ ನಡೆದುಕೊಳ್ತಾ ಇರೋ ರೀತಿ, ಸಿಗದಂತ ಭೇಟಿ ಅವಕಾಶ, ಜೊತೆಗೆ ಡಿ.ಕೆ. ಕೂಡ ಮೊದಲಿನ ಉತ್ಸಾಹದಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಅಧಿವೇಶನಕ್ಕೆ ಗೈರು ಅನ್ನೋದು ದೊಡ್ಡ ವಿಚಾರವೇ. ಯಾಕಂದ್ರೆ ಅದು ರಾಜ್ಯದ ಹಿತದ ದೃಷ್ಟಿಕೋನದಲ್ಲಿ ನೋಡ್ಬೇಕಲ್ಲ. ಚರ್ಚೆಗಳು ಕೂಡ ಕನ್ನಡಿಗರ ಹಿತಾಸಕ್ತಿ ಕುರಿತಾಗಿ ನಡಿಬೇಕು. ಪ್ರಮುಖ ಜವಾಬ್ದಾರಿ ತಗೊಂಡ ವ್ಯಕ್ತಿ ಕಾಣದೇ ಇದ್ದಾಗ ಪ್ರಶ್ನೆ ಬರೋದು ಸಹಜ. ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಸರ್ ಹೊಡಿತಾ ಇದ್ರೆ ಅವರದೇ ತಂಡದ ಉಳಿದ ಆಟಗಾರರು ಬೆಬ್ಬೆಬ್ಬೆಬ್ಬೆ ಅಂತಿದ್ರು. ಓವರಾಲ್ ಆಗಿ ಹೇಳೋದಾದ್ರೆ ಪ್ರತಿ ಇಲಾಖೆಯ ನೇತೃತ್ವ ತಗೊಂಡ ನಾಯಕರು ಉತ್ತರಿಸೋಕೆ ಪರದಾಟ ಪಟ್ರು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಅಕ್ರಮ ಬಾಂಗ್ಲಾದೇಶ ವಲಸಿಗರ ಬಗ್ಗೆ ಅವರ ಕ್ಲಾರಿಟಿ ಕೊಡಲೇ ಇಲ್ಲ. ಬದಲಾಗಿ ಜನರಿಗೆ ಅವರನ್ನ ಕಂಡುಹಿಡಿದು ಪೊಲೀಸರಿಗೆ ಹಿಡಿದುಕೊಡುವಂತ ಜವಾಬ್ದಾರಿ ಯಾರು ಕೊಟ್ರು ಅನ್ನೋ ಮಾತನಾಡಿದ್ರು. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್, ಅಕ್ಕ ಪ್ರತಿ ತಿಂಗಳು ಬರಬೇಕಿದ್ದ ಕಾಸು ಎಲ್ಲಕ್ಕ ಅಂತ ಕೇಳಿದ್ರೆ ಅರೆರೆರೆರೆ ಅದು ಪ್ರಾಬ್ಲಮ್ ನಮ್ದಲ್ಲ. GST ಹಾಗೂ ಟ್ಯಾಕ್ಸ್ ಕಟ್ಟೋ ಲೇಡೀಸ್ ಅಕೌಂಟ್ಗಳಿಗೆ ಸಮಸ್ಯೆ ಆಗಿದೆ ಅಂದ್ರು. ಗ್ಯಾರಂಟಿ ಘೋಷಣೆ ಆಗಿ ಜಾರಿ ಆದ್ಮೇಲೆ ಹೊಸದೊಂದು ರಾಗ ಕೇಳ್ತಾ ಇದೆ. ಇನ್ನೊಂದು ಬಚ್ಚಲಬಾಯಿಯ ನಾಯಕ ಅಂತೂ ಗ್ರಾಮೀಣ ಭಾಷೆ ಅನ್ನೋ ಪ್ಲೇ ಕಾರ್ಡ್ ಹಿಡ್ಕೊಂಡು ಕೂಗಿದ್ದೇ ಕೂಗಿದ್ದು, ಗಂಟಲಲ್ಲಿ ಶೋಷಣೆ ಮಾಡಿದ್ದು. ಸಿನಿಮಾ ಅಂದ್ಮೇಲೆ ಕಾಮಿಡಿ ಪೀಸ್ ಕೂಡ ಒಂದ್ ಬೇಕಲ್ವಾ? ಹಾಗಿದ್ರೆ ಅಧಿವೇಶನದ ಹೈಲೈಟ್ಸ್, ಬಿಜೆಪಿ ಜೆಡಿಎಸ್ ಗೆದ್ದಿದ್ಯಾ? ಎಸ್. ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಗೆದ್ರ? ಎಸ್. ಸೋತಿದ್ದು
ಡಿ.ಕೆ. ಶಿವಕುಮಾರ್ ಜೊತೆಗೆ ಇವರೆಲ್ಲ ಏನೋ ದಬಾಕಿ ಬಿಡ್ತಾರೆ ಅಂತ ಕಾಯ್ತಾ ಇದ್ದ ಕನ್ನಡದ ಅಮಾಯಕ ಜನ ಯಾರು ಬಂದರೂ ಇದೇ ಹಣೆ ಬರಹ ಅನ್ನೋ ಹಂತಕ್ಕೆ ರಾಜಕೀಯ ಹೋಗ್ಬಿಟ್ರೆ ರಾಜ್ಯಕ್ಕೆ ಬಿಗ್ ಲಾಸ್. ಸದ್ಯದ ಪರಿಸ್ಥಿತಿ ಅದೇ ಥರ ಇದೆ. ರಾಜ್ಯದ ಪರವಾಗಿ ಯಾರಿದ್ದಾರೆ, ಯಾವ ಪಕ್ಷವಿದೆ ಅಂತ ಜನರನ್ನ ಕೇಳಿ ನೋಡಿ ಅವರ ಉತ್ತರಗಳೇ ಹೇಳುತ್ತೆ ಈಗಿನ ರಾಜಕೀಯ ವಿದ್ಯಮಾನಗಳು ಎಷ್ಟು ಹಳಿ ತಪ್ಪಿ ಹೋಗಿದೆ ಅಂತ. ಯಾವ ಪಕ್ಷದಲ್ಲೂ ಯಾವ ನಾಯಕರಲ್ಲೂ ಕೂಡ ಆ ಗಂಭೀರತೆ ನಾವು ಕಾಣ್ತಾ ಇಲ್ಲ. ಇದು ನಮ್ಮ ಕಣ್ಣಿಗೆ ಕಂಡಿದ್ದಲ್ಲ, ಬದಲಾಗಿ ರಾಜ್ಯದ ಜನರ ಅನುಭವಕ್ಕೆ ಬಂದಿರುವುದು. ಕಾಂಗ್ರೆಸ್ ಪಕ್ಷದ ಉದಾಹರಣೆ ತಗೊಂಡ್ರೆ ಅಲ್ಲಿ ಸಿಎಂ ಯಾರಾಗಿರ್ಬೇಕು, ಯಾರು ಬದಲಾಗಬೇಕು, ಹಾಗೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಜೋರಾದಂತ ಚರ್ಚೆ. ಬಿಜೆಪಿ ಪಕ್ಷವನ್ನೇ ತಗೊಂಡ್ರೆ ಅಲ್ಲಿನ ಆಂತರಿಕ ಕಲಹ ಇದೆಯಲ್ಲ, ಅದು ನಿಲ್ಲುವಂತ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಜಾತ್ಯತೀತ ಜನತಾದಳ ಆ ಪಕ್ಷಕ್ಕೆ ಅಸ್ತಿತ್ವದ ಪ್ರಶ್ನೆಯೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ಕಂಡು ತಲೆ ಕೆಟ್ಟು ಇದೇ ಕನಕಪುರದಲ್ಲಿ ಕನಕೋತ್ಸವದಲ್ಲಿ ಮಾತಾಡಿದಂಥ ಉಪೇಂದ್ರ ಅವರು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರನ್ನ ಸಿಕ್ಕಾಪಟ್ಟೆ ಹೊಗಳಿದ್ರಲ್ಲ. ಅವರ ಪ್ರಜಾಕೀಯ ಪಕ್ಷಕ್ಕೆ ವೋಟ್ ಹಾಕೋಣ ಅಂದರೆ ಅವರದು ಕೂಡ ಈ ಒಂದು ದಾರ ಹರಿದ ಗಾಳಿಪಟದಂತೆ ಆಗಿದೆ. ಆ ಪ್ರಜಾಕೀಯ ಅನ್ನೋ ಬಸ್ಸಿಗೆ ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ, ಪ್ಯಾಸೆಂಜರ್ ಕೂಡ ಇಲ್ಲ. ಸಾಕಷ್ಟು ಆಯುಧಗಳನ್ನ ವಿಪಕ್ಷಗಳ ಕೈಗೆ ಕಾಂಗ್ರೆಸ್ ಕೊಟ್ಟಿದ್ರೂ ಕೂಡ ಅದನ್ನ ಬಳಸೋಕೆ ಬರದಂತಹ ವೀರರೇ ಇಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಬರೋದು ಸಹಜ. ಅಲ್ಲಿಗೆ ಉದಯವಾಗಬಹುದು ನಮ್ಮ ಚೆಲುವ ಕನ್ನಡ ನಾಡು. ಇವಿಷ್ಟು ಈವರೆಗಿನ ವಿಶೇಷ ಸುದ್ದಿ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್ ಕನ್ನಡ.